ನಮಗೆ ಹೆಣ್ಮಕ್ಳಿಗೆ ಪೂಜೆ ಮಾಡೋದು, ಹಬ್ಬಗಳನ್ನ ಸಂಭ್ರಮಿಸೋದು ಅಂದರೆ ತುಂಬ ಖುಷಿ ಕೊಡುತ್ತೆ ಅಲ್ವಾ? ಅಂಥ ಹಬ್ಬಗಳಲ್ಲಿ ಸೀಗೆ ಹುಣ್ಣಿಮೆ ಮತ್ತು ಗೌರಿ ಹುಣ್ಣಿಮೆನೂ ಕೂಡ ಹೌದು. ಇವೆರಡೂ ರೈತರ ಹಬ್ಬನೇ ಹೌದು. ರೈತರು ಆ ದಿನ ತಮ್ಮ ಹೊಲಗಳಿಗೆ ಹೋಗಿ ಚರಗ ಚೆಲ್ಲಿ ಭೂಮಿ ತಾಯಿಗೆ ಕೃತಜ್ಞತೆ ಸಲ್ಲಿಸ್ತಾರೆ, ಪೂಜೆ ಮಾಡ್ತಾರೆ. ನಾವು ಬಣ್ಣದ ಸಕ್ಕರೆ ಅಚ್ಚುಗಳನ್ನ ತಗೊಂಡು ಜೊತೆಗೆ ಆರತಿ ತಟ್ಟೆಯಲ್ಲಿಟ್ಟು ಮನೆಯಲ್ಲಿ ಕೂರಿಸಿದ್ರೆ ಗೌರಿನ ಮನೆಯಲ್ಲಿ ಆರತಿ ಮಾಡ್ತೀವಿ, ಇಲ್ಲ ಅಂದರೆ ಗುಡಿಗಳಿಗೆ ಹೋಗಿ ಆರತಿ ಮಾಡ್ಕೊಂಡು ಬರ್ತೀವಿ. ಈ ಹಬ್ಬದ ಇನ್ನೊಂದು ವಿಶೇಷತೆ ಏನಂತಂದರೆ ಕೋಲಾಟ. ಬಣ್ಣದ ಕೋಲು ತಗೊಂಡು ಗೌರಿ ಗೌರಿ, ಗಾಣ ಗೌರಿ, ಮ್ಯಾಣ ಗೌರಿ, ಕುಂಕುಮ ಗೌರಿ, ಅರಿಶಿನ ಗೌರಿ, ಅವರಿ ಅಂತ ಅಣ್ಣನ ಕೊಡ, ತೊಗರಿ ಅಂತ ತಮ್ಮನ ಕೊಡ ಅಂತ ಸಣ್ಣ ಮಕ್ಕಳು ಕೋಲಾಟ ಆಗ್ತಿದ್ರು. ಇದು ಮೊದಲು ನಾವು ಸಣ್ಣವರಿದ್ದಾಗ ಬರ್ತಿದ್ರು, ಈಗ ಎಲ್ಲ ಇದಿಲ್ಲ. ನಾವು ಗುಡಿಗೆ ಹೋದಾಗ ಗೌರಿಗೆ ಉಡಿ ತುಂಬಿ ಕೊಂತಮ್ಮ ಅಂತ ಮಾಡಿಟ್ಟಿರ್ತಾರೆ. ಅಲ್ಲಿ ಶಿಗಿ ಹುಣ್ಣಿಮೆಗೆ 2, ಗೌರಿ ಹುಣ್ಣಿಮೆಗೆ 2, 4 ತೊಗೊಂಡು ಬಂದು ಇವಕ್ಕೆ ನೈವೇದ್ಯ ಮಾಡಿ ಪೂಜೆ ಮಾಡ್ತೀವಿ. ಈ ಥರ ನಮ್ಮ ಮನೆಯಲ್ಲಿ ಆಚರಿಸ್ತೀವಿ.